ಸೊ ರಿಟೈರ್ಮೆಂಟಲ್ಲಿ ನಾನು ಏನು ಮಾಡಬೇಕು ಅಂತ ನಾನು ಹೇಗೆ ಪ್ಲ್ಯಾನ್ ಮಾಡಬೇಕು? ಓಕೆ, ನೋಡಿ, ಒಂದಷ್ಟು ಪ್ಲ್ಯಾನಿಂಗ್ ಏನು ಬೇಕಾಗ್ತದೆ ಅಂದರೆ, ಒಂದು ಕೆಲಸ ಈ ರಿಟೈರ್ಮೆಂಟಿಂದ ಆಗ್ದ ತಕ್ಷಣ ಕಂಡು ಬರ್ತಕ್ಕಂಥ ಹೆಚ್ಚಿನ ಮಾನಸಿಕ ತೊಂದರೆಗಳಲ್ಲಿ ಒಂದೇನಂದರೆ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಈಗ ಬೆಳಗ್ಗೆಯಿಂದ 9 to 5 ಒಂದು ರುಟೀನ್ ಆಗಿಬಿಟ್ಟಿರ್ತದೆ ಎಲ್ಲರಿಗೂ. ನಾಳೆ ಬೆಳಗ್ಗೆ ರಿಟೈರ್ಮೆಂಟ್, ಇವತ್ತಿನವರೆಗೂ ಕೆಲಸಕ್ಕೆ ಹೋಗಿ ಬರ್ತೇವೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ರೀತಿ ಚಡಪಡಿಕೆ ಆಗಿಬಿಡ್ತದೆ. ಏನು ಮಾಡೋದು ಅಂತ. ಅದಕ್ಕೋಸ್ಕರ ಮುಂಚೆಯಿಂದ ಪ್ಲಾನಿಂಗ್ ಇದ್ದರೆ ಈ ರಿಟೈರ್ಮೆಂಟ್ ಆದ ತಕ್ಷಣ ಏನಾದ್ರು ಒಂದು ಭಾಗಶಃ ಉದ್ಯೋಗ, ಒಂದು ಪಾರ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಡೀ ದಿನ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ದಿದ್ರು ಕೂಡ ಒಂದು ಭಾಗಶಃ, ಉದಾಹರಣೆ ಒಬ್ಬರು ಟೀಚರ್ ಆಗಿರ್ತೀರ ನೀವು, ರಿಟೈರ್ಡ್ ಆದ ತಕ್ಷಣ ಖಾಲಿ ಕೂತ್ಕೊಳ್ಳೋ ಬದಲು ಒಂದಷ್ಟು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬೋದು. ಇಲ್ಲ ಸರ್, ನನಗೆ ಬರ್ತಿರ್ತಕ್ಕಂಥ ಪೆನ್ಷನ್ ಖರ್ಚು ಮಾಡಲಿಕ್ಕೆ ನನಗೆ ಸಮಯ ಇಲ್ಲ, ಅಥವಾ ನನಗೆ ದುಡ್ಡು ಅಷ್ಟೊಂದು ಉಳಿತದೆ, ಇನ್ನೇನು ನಾನು ಟ್ಯೂಷನ್ ಹೇಳಿ. ನೀವು ಹಣಕ್ಕೋಸ್ಕರನೇ ಹೇಳಬೇಕು ಅಂತಿಲ್ಲ, ಹಣ ತಕ್ಕೊಂಡೇ ಹೇಳ್ಕೊಡ್ಬೇಕು ಅಂತ ಆಗ್ತಿಲ್ಲ. ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿಕ್ಕೋಸ್ಕರ ಶ್ರೀಯುತ ಕೃಷ್ಣ ಬಾಳಿಲ್ಲ ಅಂತ ಒಬ್ಬರು ಟೀಚರು, ವಿಟ್ಲದವರು, ಅವರು ಇವತ್ತಿಗೂ ಅವ್ರಿಗೆ ಇಂಗ್ಲೀಷ್ನಲ್ಲಿ ಅಪಾರ ಪಾಂಡಿತ್ಯ ಇದೆ. ಇವತ್ತಿಗೂ ಬಹುಶಃ ಅವರು 65 ಆಸ್ಪಾಸ್ ಇರಬೇಕು. ಎಲ್ಲ ಶಾಲೆಗಳಿಗೆ ಹೋಗಿ ಇಂಗ್ಲೀಷ್ ಟೀಚಿಂಗ್ ಬಗ್ಗೆ ಟೀಚರ್ಸ್ಗೆ ಟ್ರೈನ್ ಮಾಡಿ ಬರ್ತಾರೆ, ಹೇಗೆ ಇಂಗ್ಲೀಷನ್ನು ಸುಲಭವಾಗಿ ಚೆನ್ನಾಗಿ ಕಲಿಸ್ಬೋದು ಅಂತ. ಒಂದು ಶಿಕ್ಷಣದ ಭಾಗದಲ್ಲಿ ಒಂದು ಒಳ್ಳೆಯ ಹೋಲ್ಡ್ ಇದೆ ಅವ್ರಿಗೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಈ ವಯಸ್ಸಲ್ಲೂ ಶಾಲೆಗಳಿಗೆ ಹೋಗಿ ನಾನು ಸ್ವತಃ ಇಂಟ್ರೆಸ್ಟಿಂದ ಬಂದು ಟ್ರೈನ್ ಮಾಡ್ತೀನಿ, ನಿಮಗೆ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ವಿದ್ಯಾರ್ಥಿ ಟ್ರೈನ್ ಮಾಡ್ತೀನಿ, ಟೀಚರ್ಸ್ಗೆ ಬೇಕಾದ್ರೆ ಟೀಚರ್ಸ್ ಟ್ರೈನ್ ಮಾಡ್ತೀನಿ. ಅಂದರೆ ನಮ್ಮ ಉದ್ಯೋಗದಲ್ಲಿ ನಾನು ಏನು ಉದ್ಯೋಗ ಮಾಡ್ತಾ ಇದ್ದೀನಿ, ರಿಟೈರ್ಮೆಂಟ್ ಆದಮೇಲೆ ಅದರಲ್ಲಿ ಭಾಗವಾಗಿ ನಾನು ಏನು ಮಾಡ್ಬೋದು, ಐದರ್ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್. ಒಂದು. ಎರಡನೇದು, ನನ್ನ ಆರ್ಥಿಕ ಸ್ವಾವಲಂಬನೆ. ಈಗ ಉದಾಹರಣೆ ಏನು ಮಾಡ್ತಾರೆ ಕೆಲವರು ಅಂದರೆ, ದೊಡ್ಡ ಅರಿಯರ್ಸ್ ಬಂತು, ಎಲ್ಲ PF ಎಲ್ಲ ಒಟ್ಟಿಗೆ ಬಂತು, ಅದಕ್ಕೆ ಮಕ್ಕಳು ಒಂದಷ್ಟು ಜನ ಕಾಯ್ತಾ ಇರ್ತಾರೆ, ಅಪ್ಪಂದು PF ಬರ್ತದೆ, ಅದ್ರ ನಂತರನೇ ನಾನು ಬಿಸ್ನೆಸ್ ಮಾಡ್ತೀನಿ, ಅಪ್ಪಂದು ದುಡ್ಡು ಬರ್ತದೆ, ಅದ್ರ ನಂತರನೇ ನಾನು ಮನೆ ಕಟ್ಕೊಳ್ತೀನಿ ಅಂತ. ದಯವಿಟ್ಟು ನಿಮಗೆ ಬರ್ತಾ ಇರತಕ್ಕಂಥ ಒಂದು ಪೆನ್ಷನ್ ಇರ್ಬೋದು, ನಿಮಗೆ ಬರ್ತಾ ಇರ್ತಕ್ಕಂಥ PF, ಅರಿಯರ್ಸು, ಏನೆಲ್ಲ ಹಣ ಇದೆ ಅದನ್ನು ನಿಮ್ಮ ಮಕ್ಕಳಿಗೆ ಅಂತ ಡಿವೈಡ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ನಿಮಗೆ ಮತ್ತು ನಿಮ್ಮ ಹೆಂಡತಿಗೆ, ಅಥವಾ ನಿಮಗೆ ಮತ್ತು ನಿಮ್ಮ ಗಂಡನಿಗೆ ಅಂತ ತೆಗೆದಿಡಿ. ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ. ಎಲ್ಲರೂ ರಿಟೈರ್ಡ್ ಆಗೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು ನೀವು. ಯಾಕೆಂದರೆ ರಿಟೈರ್ಡ್ ಆದಮೇಲೆ ಬರ್ತಕ್ಕಂಥ ಒಂದು ದೊಡ್ಡ ಲಮ್ಸಮ್ ಅಮೌಂಟ್ಗೆ ಸುಮಾರು ಜನರು ಕಣ್ಣಿರ್ತದೆ. ಏನು, ಸ್ನೇಹಿತರು ಕೇಳ್ತಾರೆ, ನಾನು ಮತ್ತೆ 2ನೇ ವರ್ಷ ಕೊಡ್ತೀನಿ, ವಾಪಸ್ ಕೊಡು ಅಂತ. ಕರೆಕ್ಟ್. ಅಥವಾ ಇನ್ನೊಬ್ರು ನೆಂಟರಿಸ್ಟ್ರು ಬಂದು ಕೇಳ್ತಾರೆ, ನಾವು ಬಡ್ಡಿ ಹಾಕಿ ನಿಮಗೆ ಕೊಡ್ತೇವೆ, ಈಗ ದುಡ್ಡು ಕೊಡಿ, ನಮ್ಗೆ ಅರ್ಜೆಂಟ್ ಇದೆ ಅಂತ. ಇಂಥ ಎಲ್ಲ ನಿಮಗೆ ತೊಂದರೆಗಳು ಉಂಟಾಗೋಕ್ಕಿಂತ ಮುಂಚೆನೇ ನೀವು ಪ್ಲ್ಯಾನ್ ಮಾಡಿ ಬರ್ತಾ ಇರತಕ್ಕಂಥ ದುಡ್ಡಿನ ಮೇಲೆ ಏನಾದ್ರು ಇನ್ವೆಸ್ಟ್ ಮಾಡಿಯೋ, ಅದು ಕೇವಲ ಡೈರೆಕ್ಟಾಗಿ ನಿಮ್ಮ ಹೆಸರಲ್ಲಿ ಇರುವ ಹಾಗೆ ಒಂದು ಭಾಗ ಅಟ್ಲೀಸ್ಟು, ಅಂದರೆ ನಿಮಗೆ ತಿಂಗಳಿಗೆ ಇಷ್ಟು ಬೇಕು, ತಿಂಗಳಿಗೆ ಒಂದು 3,000 ಆದರೂ ಬೇಕು, ಹಾಗೆ ಬರುವ ಹಾಗೆ ಆ ಅಮೌಂಟನ್ನು ಒಂದು ಫಿಕ್ಸ್ಡ್ ಡೆಪಾಸಿಟ್ ಆಗಿ ಇಡಿ. ಮೂರನೇದು, ಒಂದು ವೇಳೆ ನಿಮ್ಮ ಅನಾರೋಗ್ಯಕ್ಕೆ ಅಂತ ತೆಗೆದಿಡಿ. ಉದಾಹರಣೆ, ಮನೆ ರೆಂಟ್ಗೆ, ಅಡುಗೆಗೆ, ಊಟಕ್ಕೆ ಅಂತ ತೆಗೆದಿಟ್ಟಿರ್ತೀರ, ಆದರೆ ಅನಾರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡೇ ಇರೋದಿಲ್ಲ. ಸೊ ಎಮರ್ಜೆನ್ಸಿ ಅನಾರೋಗ್ಯಕ್ಕೆ ಅಂತ ಒಂದಷ್ಟು ದುಡ್ಡು ತೆಗೆದಿಡಿ. ಯಾರು ನೋಡಿ, ಇವತ್ತು ಬಂದು ಯಾರಾದರೂ ಒಂದು ದಿನ ನಿಮ್ಮ ಜೊತೆ ನಿಲ್ಬೋದು, ಒಂದು ದಿನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೋದು, ಒಂದು ದಿನ ಆಸ್ಪತ್ರೆಯಲ್ಲಿ ನಿಲ್ಬೋದು, ಆದರೆ ನಿಮ್ಮ ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ಯಾರು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅನಾರೋಗ್ಯಕ್ಕೋಸ್ಕರ ಅಂತ ಒಂದು ಸ್ವಲ್ಪ ಹಣವನ್ನು ತೆಗೆದಿಡಿ. ಇದು ಆರ್ಥಿಕ ಸ್ವಾವಲಂಬನೆ ಇಳಿ ವಯಸ್ಸಿನಲ್ಲಿ ಅತಿ ಮುಖ್ಯವಾಗಿ ಬೇಕು. ಇವತ್ತು ಎಷ್ಟೋ ಜನ ವಯೋವೃದ್ಧರು ನಾವು ಏನು ನೋಡ್ತಾ ಇದೀವಿ ಅಂದರೆ, 6 ತಿಂಗಳು ಒಂದು ಮಗನ ಮನೆಯಲ್ಲಿ, ಇನ್ನೊಂದು 6 ತಿಂಗಳು ಇನ್ನೊಂದು ಮಗನ ಮನೆಯಲ್ಲಿ, ಇನ್ನೊಂದು 6 ತಿಂಗಳು ಇನ್ನೊಂದು ಮಗಳ ಮನೆಯಲ್ಲಿ. ಯಾಕೆ ಅಂತಂದ್ರೆ ಅವ್ರಿಗೆ ಅವರದೇ ಆದಂಥ ಇನ್ಕಮ್ ಇಲ್ಲ. ಇನ್ಕಮ್ ಇಲ್ಲದಕ್ಕೋಸ್ಕರ ಅವ್ರ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾ ಇರಬೇಕು. ಆ ಮಕ್ಕಳು ನಾನೇ ಮಾತ್ರೆ ಯಾಕೆ ಖರ್ಚು ವಹಿಸಬೇಕು, ನಿಮ್ಗೆ ಹುಷಾರಿಲ್ಲ ಅಂದರೆ ನಾನೊಬ್ಬನೇ ಕರ್ಕೊಂಡು ಹೋಗ್ಲಿಕ್ಕೆ ಇರೋದಾ, ನಾನು ಆಸ್ಪತ್ರೆ ಖರ್ಚು ನಾನೊಬ್ಬನೇ ನಿಭಾಯಿಸಬೇಕಾ, ಇನ್ನೊಬ್ಬನ ಮಗ ಇಲ್ವಾ ಅಂತೇಳಿ ಫುಟ್ಬಾಲ್ ಥರ ಒಂದು ಮನೆಯಿಂದ ಒಂದು ಮನೆ ಶಿಫ್ಟ್ ಆಗ್ತಾ ಇರ್ತದೆ. ಈ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತಂದರೆ ನೀವು ರಿಟೈರ್ಮೆಂಟ್ ಆಗೋಕ್ಕಿಂತ ಮುಂಚೆ ಒಂದಷ್ಟು ಆರ್ಥಿಕ ಸ್ವಾವಲಂಬಿತನದ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು. ನಾನು ಹೆಲ್ತ್ ಬಗ್ಗೆ ಹೇಳ್ತಾ ಇದ್ನಲ್ವ, ಹೆಲ್ತ್ ಬಗ್ಗೆ ಸುಮಾರು ಜನ ಅಲಕ್ಷ್ಯ ಏನಂತಂದರೆ, ಯಾವತ್ತೂ ಆಸ್ಪತ್ರೆ ಮೆಟ್ಲು ತುಳಿಯೋದಿಲ್ಲ, ನನಗೆ ಯಾವ ಕಾಯಿಲೆ ಇಲ್ಲ, ನನಗೆ BP ಇಲ್ಲ, ನನಗೆ ಶುಗರ್ ಇಲ್ಲ ಅಂತ. ಇಲ್ಲದೆ ಇದ್ದರೆ ಖಂಡಿತ ಸಂತೋಷ. ಆದರೆ ಒಂದು ಸಾರಿ 50 ವರ್ಷ ದಾಟಿದ್ದೀರಾ, ರಿಟೈರ್ಮೆಂಟ್ ಹತ್ರ ಬರ್ತಾ ಇದೆ ಅಂತಂದರೆ, ವರ್ಷಕ್ಕೆ ಒಮ್ಮೆ ಹೋಗಿ ನಿಮ್ಮ BP-ಯನ್ನು, ಶುಗರನ್ನು, ಕೊಲೆಸ್ಟ್ರಾಲನ್ನು ಈ ರೀತಿ ಒಂದು ಸಾರಿ ರುಟೀನ್ ಚೆಕಪ್ಪನ್ನು ಮಾಡಿಸ್ಕೊಳ್ಳಿ. ಮತ್ತು ಕಾಯಿಲೆಗಳಿಲ್ಲ, ಸಂತೋಷ. ಕಾಯಿಲೆಗಳು ಬರದಾಗೆ ತಡಿಬೇಕು ಅಂದರೆ ಒಂದಷ್ಟು ಶಾರೀರಿಕ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕು. ದಿನಕ್ಕೆ ಒಂದಷ್ಟು ವಾಕ್ ಮಾಡೋದಿರ್ಬೋದು, ಅಥವಾ ಯಾರೋ ಸ್ವಿಮ್ಮಿಂಗಲ್ಲಿ ಇಂಟ್ರೆಸ್ಟ್ ಇದೆ ಸ್ವಿಮ್ಮಿಂಗ್ ಮಾಡುವಂಥದ್ದು, ಸೈಕ್ಲಿಂಗ್ ಇಂಟ್ರೆಸ್ಟ್ ಇದೆ ಸೈಕ್ಲಿಂಗ್ ಮಾಡುವಂಥದ್ದು, ಅಥವಾ ನೇರವಾಗಿ ಒಂದಷ್ಟು ಜಾಗಿಂಗ್ ಮಾಡುವಂಥದ್ದು. ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಏನು ಮಾಡಲಿಕ್ಕೆ ಪರ್ಮಿಷನ್ ಇದೆ, ವಾಕಿಂಗ್ ಆದರೆ ವಾಕಿಂಗ್, ಜಾಗಿಂಗ್ ಆದರೆ ಜಾಗಿಂಗ್, ಅಥವಾ ಜಸ್ಟ್ ಒಂದು ಸ್ವಿಮ್ಮಿಂಗ್ ಹೋಗಲಿಕ್ಕೆ ಸ್ವಿಮ್ಮಿಂಗು,
ಏನೋ ಒಂದಷ್ಟು ಶಾರೀರಿಕ ಚಟುವಟಿಕೆಗಳು ಬೇಕೇ ಬೇಕು. ಸುಮ್ಮನೆ ರಿಟೈರ್ಮೆಂಟ್ ಆದಾಗಿಂದ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಟಿ ವಿ ಮುಂದೆ ಕೂತ್ಕೊಂಡ್ಬಿಡ್ತೇನೆ ಅಂಥೇಳಿ ಮಾಡಬಾರ್ದು. ಒಂದಷ್ಟು ಡಯಟಿಂಗ್ ಮಾಡಬೇಕು. ಡಯಟಿಂಗ್ ಅಂದರೆ ನಾನೇನು ಊಟ ಬಿಟ್ಟೆಲ್ಲ ಕೂತ್ಕೊಳ್ಳಿ ಅಂತಲ್ಲ, ಸ್ವಲ್ಪ ಖಾರ ಸಿಹಿ ಪದಾರ್ಥಗಳನ್ನು ಕಡಿಮೆ ಮಾಡುವ. ಡಾಕ್ಟರ್, ನಾನು ಇಲ್ಲಿ ಒಂದು ಪಾಯಿಂಟ್, ನಿಮ್ಮದೇ ಪಾಯಿಂಟಿಗೆ ನಾನು ಇನ್ನೊಂದು ಪೂರಕವಾದಂಥ ಒಂದು ಪ್ರಶ್ನೆನ ಕೇಳಬೇಕು ಅಂತಿದ್ದೇನೆ. ಅಂದರೆ ಲಂಸಮ್ ಅಮೌಂಟ್ ಬಂದಾಗ ಫಸ್ಟ್ ನೀವು ಮತ್ತು ನಿಮ್ಮ ಸಂಗಾತಿಗೆ ಅದನ್ನು ತೆಗೆದಿಟ್ಕೊಂಡು ಮತ್ತೆ ಎಲ್ರಿಗೂ ಹಂಚಿ ಅಂತ ನೀವು ಹೇಳಿದ್ದೀರಿ ಅಲ್ವಾ, ಒಂದು ಭಾಗವನ್ನು. ಅದೊಂದು. ಬಟ್ ಈಗ ತುಂಬ ಕಡೆಯಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ನಾನೇ ನೋಡಿರುವಂತಹ ಕೆಲವು ವಿಚಾರಗಳನ್ನು ಹೇಳ್ತಾ ಇರೋಂಥದ್ದು, ಅವರು ಅವರ ಆಸ್ತಿಯನ್ನು ಹಣವನ್ನು ಅವ್ರು ಯಾರ್ಯಾರಿಗೆ ಹೇಗೆ ಹಂಚಬೇಕು ಅನ್ನೋದನ್ನು ಅವ್ರು ಮಾಡಿರೋದಿಲ್ಲ. ಅವ್ರು ತುಂಬ ಓಲ್ಡ್ ಆಗಿ ಅವರಿಗೆ ಮುಪ್ಪು ಬರುತ್ತಲ್ಲ, ಅವ್ರಿಗೆ ಯಾವುದೇ ತರಹದ ಅವರಿಗೆ ಗೊತ್ತಾಗಲ್ಲ. ಸುಮ್ಮನೆ ನಾನು ಈಗ ತಗೊಂಬಂದು ಏನೋ ಒಂದು ಸೈನ್ ಹಾಕು ಅಂತಂದ್ರೆ ಹಾಕಿ ಬಿಡುವಂಥ ಪರಿಸ್ಥಿತಿ ಇದ್ದಂಥ ದಿನಗಳಲ್ಲಿ ಆಮೇಲೆ ತುಂಬ ಸಫರ್ ಆಗ್ತಾರೆ. ಮತ್ತು ಆ ಮನೆ ಒಳಗಡೆ ಸಾಕಷ್ಟು ಸಮಸ್ಯೆಗಳು ಬರಬಹುದು, ಗಲಾಟೆ ಆಗಬಹುದು, ಗೌಜಿ ಆಗಬಹುದು. ಸೊ ಇದನ್ನ ಐ ಥಿಂಕ್ ಈ ಆಸ್ತಿ ಮತ್ತು ಆಸ್ತಿ ವಿಭಜನೆ ಡಿವೈಡ್ ತುಂಬಾ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಪ್ಲಾನ್ ಮಾಡಬೇಕು ಅನ್ನೋದು ನನಗನ್ಸುತ್ತೆ. ಏನಂತೀರಾ? ಅದೊಂದು ಪಾಯಿಂಟ್. ಆಮೇಲೆ ರಿಟೈರ್ಮೆಂಟ್ ಆದಂಥ ಟೈಮಲ್ಲಿ ತುಂಬ ಟೈಮ್ ಅವ್ರಿಗೆ ಫ್ರೀ ಸಿಕ್ಕಿರ್ತದೆ, ಆಲೋಚನೆಗಳು ಜಾಸ್ತಿ, ಥಾಟ್ಸ್ಗಳು ಬರ್ತಾ ಇರ್ತವೆ. ನಾನು ಯಂಗಿರ್ಬೇಕಾದ್ರೆ ನಾನು ಹಾಗೆ ಮಾಡಿದ್ದೆ, ನಾನು ಹೀಗೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು, ನನ್ನದು ಆವಾಗ ಇಷ್ಟು ಹಣ ಹೋಯಿತು, ಇಷ್ಟು ಹಣ ಈಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಾನು ಅದು ಮಾಡಿದ್ದಿದ್ರೆ ಈಗ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ನಾನು ಅಲ್ಲೇ ಇರ್ಬೋದಾಗಿತ್ತು, ನಾನು ಇನ್ನೂ ಒಂದು 10 ವರ್ಷ ಎಕ್ಸ್ಟೆನ್ಷನ್ ಕೇಳ್ಬೋದಾಗಿತ್ತು. ಈ ಥಾಟ್ಸ್ಗಳಿಗೆ ನೀವೇನಂತೀರಾ? ಓಕೆ, ಸೊ ಎರಡೂ ತುಂಬ ಅತ್ಯುತ್ತಮವಾದ ಪ್ರಶ್ನೆಗಳು. ನಿಮ್ಮ ಮೊದಲನೇ ಪ್ರಶ್ನೆ ಅಂತೂ ಹೆಚ್ಚಿನ ಮನೆಗಳಲ್ಲಿ ವಿ ಕ್ಯಾನ್ ಸೇ 90% ಆಫ್ ದ ಫ್ಯಾಮಿಲೀಸ್ ಈ ಸಮಸ್ಯೆನ ಅನುಭವಿಸ್ತಾರೆ. ಯಾಕೆ ಅಂತಂದರೆ ಜಾಸ್ತಿ ದುಡ್ಡಿತ್ತು, ಒಂದು ಮನೆ ಕಟ್ಟಿದ್ರು, ಮತ್ತೆ ಅವ್ರಿಗಿರೋದು 3 ಜನ ಮಕ್ಕಳು, ಮತ್ತೆ ಇನ್ನಷ್ಟು ಅನುಕೂಲ ಆಯಿತು, 3 ಜನರದ್ದು ಹಣ ಸೇರಿಸ್ಕೊಂಡು ಮತ್ತೆ ಆ ಮನೆನ ಹೊಡೆದು ಇನ್ನೊಂದು ದೊಡ್ಡ ಮನೆ ಕಟ್ಟಿದ್ರು. ಅಲ್ಲಿ ಏನು ದಡ್ಡತನ ಮಾಡ್ತಾ ಇದ್ದಾರೆ ಅಂದರೆ, 3 ಜನ ಮಕ್ಕಳಿದ್ದಾರೆ ಅಂದ ತಕ್ಷಣ ಸಣ್ಣದು 3 ಮನೆ ಮಾಡಿಬಿಟ್ರೆ ಅಲ್ಲಿ ಒಂದು ಫ್ಯೂಚರ್ ಪ್ಲ್ಯಾನ್ ಆಯಿತು. ಅಲ್ಲಿ 3 ಜನ ಮಕ್ಕಳಿಗೆ ಬೇಕಾದಂಥ ಆಸ್ತಿ ವಿಭಜನೆಯನ್ನು ಆರಂಭದಲ್ಲೇ ಮಾಡಿ, ಯಾವಾಗ ಆ ಸಹೋದರರೆಲ್ಲ ಒಳ್ಳೆ ರೀತಿಯಲ್ಲಿರುವಾಗ, ನೋಡಪ್ಪ ನಾನು ಈ ರೀತಿ ಮಾಡಿದ್ದೇನೆ, ಇವನಿಗೆ ಇಷ್ಟು ಕೊಡಬೇಕು, ಇವನಿಗೆ ಇಷ್ಟು ಕೊಡಬೇಕು, ಇವನಿಗೆ ಇಷ್ಟು ಕೊಡಬೇಕು ಅಂದ್ಕೊಳ್ತಾ ಇದ್ದೇನೆ, ನಿಮ್ಮ ಅಭಿಪ್ರಾಯ ಏನು ಅಂತ ಅಲ್ಲಿಗೆ ಡಿವಿಷನ್ ಆಗಿಬಿಟ್ರೆ ಅವರು ನಗ್ನಗ್ತಾ, ಹೌದಪ್ಪ ನೀವು ಕೊಟ್ಟಿರೋದು ನಮಗೆ ಓದಿಸಿದ್ಯಾ, ಎಲ್ಲ ಮಾಡಿದ್ಯಾ, ಆಸ್ತಿ ಕೊಟ್ಟರೆ ಕೊಡು, ನಿನ್ನ ಸಂತೋಷ ಇಟ್ಕೋ ಅಂತ. ಇದೇನಾಗ್ತದಂದರೆ ನಾಳೆ ದಿನ ಆ ಮಕ್ಕಳಿಗೆ ಮದುವೆ ಆಗುತ್ತೆ. ಈ 3 ಜನ ಬ್ರದರ್ಸ್ ಏನೋ ಒಂದು ಅಭಿಪ್ರಾಯದಲ್ಲಿರ್ತಾರೆ, ತಂದೆ ತಾಯಿ ಮಾತಿಗೆ ಮೀರಿ ಹೋಗೋದಿಲ್ಲ ಅಂತ ಇರ್ತದೆ. ಮದುವೆ ಆಗಿ ಇನ್ನೊಂದು 3 ಜನ ಸೊಸೆಯಂದರು ಬರ್ತಾರೆ ಮನೆಗೆ, ಅವ್ರಿಗೆ ಹೊಂದಾಣಿಕೆಗಳು ಅಷ್ಟೊಂದು ಇರುವುದಿಲ್ಲ. ಇಲ್ಲಿ ತಂದೆ ತಾಯಿ ಎಲ್ಲ ನಿರ್ಧಾರ ಮಾಡಿರ್ತಾರೆ, ಅದನ್ನು ಡಿವಿಷನ್ ತಗೊಂಡಿರ್ತಾರೆ. ಕೆಲವು ವರ್ಷಗಳ ನಂತರ ತಂದೆ ತೀರಿ ಹೋಗ್ತಾರೆ. ಆಮೇಲೆ ಇವ್ರುಗಳಲ್ಲಿ ಜಗಳ ಶುರುವಾಗ್ತದೆ. ನಿಮಗೆ ಕಡಿಮೆ ಬಂತು, ನಿಮಗೆ ಜಾಸ್ತಿ ಬಂತು, ನಿಮಗೆ ಮೋಸ ಮಾಡಿದ್ದಾರೆ, ನಿಮಗೆ ಅದು ಮಾಡಿದ್ದಾರೆ. ಇದೆಲ್ಲ ಕ್ಲಾಶಸ್ ಬರಬಾರ್ದು. ನಿಮ್ಮ ಮಕ್ಕಳು ನಿಮ್ಮನ್ನು ನೆನೆಸ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ನೆನೆಸ್ಕೊಳ್ಬೇಕು. ನಮ್ಮ ತಂದೆ ತುಂಬ ಜಾಗೃತೆಯಿಂದ, ತುಂಬ ಬುದ್ಧಿವಂತಿಕೆಯಿಂದ ಎಲ್ಲ ಯಾವ ಕ್ಲಾಶಸ್ ಬರದ ಹಾಗೆ ಈ ಆಸ್ತಿಗಳನ್ನು ವಿಭಜನೆ ಮಾಡಿದ್ದಾರೆ ಅನ್ನೋ ಭಾವನೆ ಬರಬೇಕು ಮಕ್ಕಳಿಗೆ. ಅಂದರೆ ನೀವು ಈಗ ರಿಟೈರ್ಮೆಂಟ್ ಸಾಕಷ್ಟು ಸಮಯ ನಿಮ್ಮಲ್ಲಿ ಇರ್ತದೆ, ಖಾಲಿ ಇರ್ತೀರ. ಇವಾಗ ಏನು ಮಾಡಬೇಕಂದ್ರೆ, ಒಂದು ಒಳ್ಳೆಯ ಅಧಿಕೃತ ಲಾಯರ್ ಹತ್ರ ಭೇಟಿ ಮಾಡಿ, ನನಗೆ ಇಂತಿಂಥ ಆಸ್ತಿ ಇದೆ, ಇಷ್ಟು ನಂದು ಹಣ ಉಳಿದಿದೆ, ಇಷ್ಟು ಸಂಪಾದನೆ ಇದೆ, ನನಗೆ ಇಷ್ಟು ಜನ ಮಕ್ಕಳಿದ್ದಾರೆ, ನಾನು ಯಾವ ರೀತಿಯಾಗಿ ಎಷ್ಟು ಭಾಗವನ್ನು ಯಾರ್ಯಾರಿಗೆ ಕೊಡಬಹುದು, ಮತ್ತೆ ಕಾನೂನು ಪ್ರಕಾರ ಹೇಗೆ ಕೊಡಬಹುದು, ಮತ್ತು ಎರಡನೇದು ನನಗೆ ಮತ್ತು ನನ್ನ ಹೆಂಡತಿಗೆ ಯಾವ ರೀತಿ ಸೇಫ್ಟಿಯಾಗಿ ನಾನು ಇಟ್ಕೊಳ್ಬಹುದು. ಹೀಗೆ ಒಂದಷ್ಟು ಲಾಯರ್ ಫೀಸ್ ಕೊಟ್ಟರೆ ನೀವು ಅವರು ನಿಮ್ಗೆ ಗೈಡ್ ಮಾಡ್ತಾರೆ. ಎಸ್, ಒಂದು ನಿಮಿಷ, ಡಾಕ್ಟರ್ ಒಬ್ರು ಮಾತಾಡ್ತಾರೆ. ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಮಾತಾಡಿ. ಸ್ವಲ್ಪ ಜೋರಾಗಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿದಿರಲ್ಲ? ಹೌದು. ಓಕೆ, ಈಗ ಮಾತಾಡಿ ಸರ್, ಹೇಳಿ. ಇದು ಮಕ್ಕಳಿಗಾಗಿ ತೆಗೆದಿಡ್ಲೇಬೇಕಾ? ಅಂದ್ರೆ ಮಕ್ಕಳು ನಿರುಪಯುಕ್ತರಾದ ಆಗ್ಲಿಕ್ಕಾಗಿ ನಾವು ಅದನ್ನು ಪ್ರಚೋದನೆ ಮಾಡಿದಾಗ ಆಗುದಿಲ್ವಾ ಸರ್? ಓಕೆ, ಮಕ್ಕಳಿಗಾಗಿ ನಾವು ಆಸ್ತಿ ಮಾಡಿ ಇಡುವಂತದ್ದು ನಮಗಿಂತ ನಿರುಪಯೋಗ ಯುಕ್ತರು ಅಂತ ಹೇಳಿದಾಗ ಆಗುದಿಲ್ವಾ? ಓಕೆ ಓಕೆ, ನಿಮ್ಮ ಪ್ರಶ್ನೆ ಅಷ್ಟೇನಾ? ಅಷ್ಟೇನಾ? ಇನ್ನೇನಾದ್ರು ಹೇಳೋದಿತ್ತಾ? ಸರಿ ಸರ್, ನಿಮ್ಮ ಪ್ರಶ್ನೆ ತಗೊಂಡಿದ್ದೀವಿ. ಇಟ್ ಈಸ್ ವೆಲ್ ಟೇಕನ್. ಈಗ ಈ ಮಕ್ಕಳಿಗೆ ಮಾತಾಡುವ ಸಮಯದಲ್ಲಿ ನಾವೇನು ಮಾತಾಡ್ತೇವೆ ಅಂದರೆ, ತಂದೆ ತಾಯಿಗಳ ಆಸ್ತಿ ಮೇಲೆ ನಿಮಗೆ ಯಾವ ಆಸೆ ಬೇಡ, ನಿಮ್ಮನ್ನು ಒಂದು ಆಸ್ತಿಯನ್ನಾಗಿ ಮಾಡಿದ್ದಾರೆ, ನಿಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಅವರ ಆಸ್ತಿ ಮೇಲೆ ನಿಮಗೆ ಯಾವುದೇ ಕಣ್ಣು ಬೇಡ ಅಂತ ಇಷ್ಟು ಹೊತ್ತು ಮಾತಾಡಿದ್ದು ಅದೇ ನಾವು. ಏನಂದರೆ, ನಿಮ್ಮ ಹಣವನ್ನು ನೀವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ, ನಿಮ್ಮ ಇಳಿ ವಯಸ್ಸಿಗೆ ಇಟ್ಕೊಳ್ಳಿ, ಅದನ್ನೆಲ್ಲ ಇದು ಮಾಡಬಾರ್ದು ಅಂತ. ಬಟ್ ಈಗ ವಿಲ್ ಏನಾಗ್ತದೆ ಅಂದರೆ, ಈವನ್ ಕಾನೂನು ಪ್ರಕಾರ ಕೂಡ ನೀವು ಕಾಲವಾದ ಮೇಲೆ, ತಂದೆ ತಾಯಿಗಳು ಕಾಲವಾದ ಮೇಲೆ ಆ ಆಸ್ತಿ ಏನಾಗ್ತದೆ ಅಂದರೆ ಯಾರಿಗೆ ಹೋಗಬೇಕು ಅನ್ನೋದೊಂದು
ಪ್ರಶ್ನೆ ಆಗ್ತದೆ. Correct. ಅದು ಒಂದು ವೇಳೆ ಕ್ಲಿಯರ್ ಇಲ್ಲ ಅಂದರೆ ಯಾರಿಗೂ ಹೋಗೋದಿಲ್ಲ. ನಾನೊಂದು ಉದಾಹರಣೆ ಹೇಳ್ತೇನೆ. ಒಂದು ವ್ಯಕ್ತಿ ತನ್ನ ಹೆಂಡತಿಗೆ ಅಂತ ಒಂದಷ್ಟು ಜಾಗವನ್ನು ತೆಗೆದಿಟ್ರು. ಒಂದು 2 ಎಕರೆ ಗದ್ದೆಯನ್ನು ಹೆಂಡತಿ ಹೆಸರಲ್ಲಿ, ಉಳಿದ ಜಾಗಗಳನ್ನೆಲ್ಲ ಮಕ್ಕಳಿಗೆ ಮಾಡಿಟ್ರು. ಕಡೆಗೆ ಆ ಹೆಂಡತಿಗೆ ಬರಬೇಕಾದಂತಹ ಜಾಗ ಇವತ್ತು ತುಂಬ ಚೆನ್ನಾಗಿ ಬೆಳೆ ಬೆಳಿಬೇಕಾದಂಥ ಜಾಗ ಬಂಜರು ಭೂಮಿ ಆಗಿದೆ. ಯಾಕೆ ಅಂತಂದರೆ ಅದನ್ನು ಕ್ಲಿಯರಾಗಿ ಇವ್ರಿಗೆ ಮಾಡಲಿಕ್ಕೆ ಕೊಡ್ಬೋದು, ಇವರು ಇದರ ಭಾಗವಾಗಿರ್ತಾರೆ ಅಂಥೇಳಿ. ಆ ಉಳಿದ 4 ಜನ ಮಕ್ಕಳು ಇದು ನನಗೆ ಕೊಟ್ಟರೆ ಸರಿ, ನನಗೆ ಕೊಟ್ಟರೆ ಸರಿ, ನನಗೆ ಕೊಟ್ಟರೆ ಸರಿ ಅಂತ ಕಿತ್ತಾಡಿಕೊಂಡು ಕಡೆಗೆ ಆ ಜಾಗ ಬಂಜರು ಭೂಮಿಯಾಗಿ ಉಳಿದಿದೆ. ಇನ್ನು ಆಕೆ ಕಾಲವಾದ ಮೇಲೆ ಖಂಡಿತ ಈ 4 ಜನ ಕಿತ್ತಾಡ್ಕೊಂಡಿರ್ತಾರೆ, ಅದನ್ನು ಬಂಜರು ಭೂಮಿಯಾಗಿ ಬಿಡ್ತಾರೆ ಹೊರತು ಅದು ಯಾರೂ ಬೆಳೆಯುವುದಿಲ್ಲ. ಸೊ ಇಲ್ಲಿ ನಾವು ಮಕ್ಕಳಿಗೆ ಆಸ್ತಿ ಮಾಡಿಟ್ಟಿದ್ದೀವಿ ಅಂದ ತಕ್ಷಣ ಅವರು ಹಾಳಾಗಿ ಹೋಗ್ತಾರೆ ಅಂತ ನಮಗೆ ಅನಿಸ್ತದಲ್ವಾ. ಅದೇ ರೀತಿ ಜಾಗರೂಕತೆಯಿಂದ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ಅವರು ಅದನ್ನು ಬಳಸ್ಕೊಳ್ತಾರೋ ಬಿಡ್ತಾರೋ, ಬಟ್ ಆ ಆಸ್ತಿ ಹೆಸರಲ್ಲಿ ಕಿತ್ತಾಡ್ಕೊಳ್ಳಲ್ಲ. ಎಕ್ಸಾಕ್ಟ್ಲಿ. ಈಗ ನೀವು ಮಾಡಿರ್ತಕ್ಕಂಥ ಆಸ್ತಿ ಸಂಪೂರ್ಣವಾಗಿ ಯಾವುದೋ ಒಂದು ಸಮಾಜ ಸೇವಾ ಚಟುವಟಿಕೆಗಳಿಗೆ ಬರೆದು ಹೋಗಿದ್ರೆ ಮುಗೀತು, ಅದರಲ್ಲಿ ಪ್ರಶ್ನೆ ಇಲ್ಲ. ನನ್ನ ಆಸ್ತಿ ನನ್ನ ಮಕ್ಕಳಿಗೆ ನಾನು ಕೊಡೋದಿಲ್ಲ, ನಾನು ಒಂದು ಅಂಧರ ಶಾಲೆಗೆ ಕೊಟ್ಟು ಹೋಗ್ತೇನೆ, ನಾನೊಂದು ಅನಾಥ ಶಾಲೆಗಳಿಗೆ ಕೊಟ್ಟು ಹೋಗ್ತೇನೆ, ಆ ವಿಲ್ಲನ್ನಾದರೂ ನೀಟಾಗಿ ಮಾಡಿಡಿ. ಎಕ್ಸಾಕ್ಟ್ಲಿ, ಅದೇ ಆ ಪಾಯಿಂಟಿಗೆ ನಾವು ಬರ್ತಾ ಇರೋದು.